ಹಾಯ್, ನಾನು ನಿಮ್ಮ ರಾಯಪ್ಪ ಮಾತಾಡ್ತಿದ್ದೀನಿ. ಬನ್ನಿ, ಇವತ್ತು ಬಿಗಿರಲ್ಲಿ ಒಂದು ಮನೆ ತೋರಿಸ್ಬೇಕು ಅಂತ ಕರ್ಕೊಂಡ್ಬಂದಿದ್ದೀನಿ. ನಿಜವಾಗಿಯೂ ಮನೆ ಒಂದು ಒಳ್ಳೆ ಏರಿಯಾದಲ್ಲಿದೆ. ಬಿಗೆರೆಗೆ ನಿಮಗೆ ರಾಯಲ್ ಮಾಲ್ಟ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ತುಂಬಾ ಚೆನ್ನಾಗಿದೆ ಮನೆ. ಏರಿಯಾ ಕೂಡ ಅಷ್ಟೇ ಡೆವಲಪ್ಡ್ ಏರಿಯಾ ಅಂದರೆ ಈಗ ಡೆವಲಪ್ ಆಗ್ತಾ ಇರುವಂಥ ಏರಿಯಾ. ತುಂಬಾ ಡೆವಲಪ್ ಆಗ್ತಾ ಇದೆ. ನಮ್ಮ ಮನೆ ನೋಡೋದಾದರೆ ನೋಡಿ, ಹೊರಗಡೆಯಿಂದ ನಾನು ನಿಮಗೆ ಮನೆ ತೋರಿಸೋದಾದ್ರೆ ಈ ಥರ ಬರುತ್ತೆ. ನೋಡಿ, ಎಲಿವೇಶನ್ ತೋರಿಸಿದ್ದೀನಲ್ವಾ, ನಾನು ಇವಾಗ ಒಳಗಡೆ ಪಾರ್ಕಿಂಗ್ ಮಾಡೋದು ತೋರಿಸ್ತೀನಿ. ಬನ್ನಿ, ಇವಾಗ ಪಾರ್ಕಿಂಗ್ ನೋಡೋದಾದರೆ ನೀವು ಆರಾಮಾಗಿ 2 ದೊಡ್ಡ ಕಾರ್ನ ನಿಲ್ಲಿಸ್ಕೋಬೋದು. ನೋಡಿ, 2 ಕಾರ್ ನಿಲ್ಲಿಸ್ಕೊಂಡು ಆರಾಮಾಗಿ ಬೈಕ್ ನಿಲ್ಲಿಸ್ಕೊಂಡು ಅಷ್ಟು ಜಾಗ ಇದೆ. ಫುಲ್ ದೊಡ್ಡ ಪಾರ್ಕಿಂಗ್ ಕೊಟ್ಟಿದ್ದಾರೆ. KB ಮೀಟ್ರ್ ಬರುತ್ತೆ. ಮತ್ತು ಇಲ್ಲಿ ನಿಮಗೆ ಗ್ಯಾಸ್ ಪಾಯಿಂಟು ಕೂಡ ರೆಡಿ ಇದೆ. ಕಾವೇರಿ ಮೀಟ್ರಿಗೆ ಜಾಗ ಮಾಡಿದ್ದಾರೆ. ನಮ್ಮ ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಬೋರ್ ಕೂಡ ರೆಡಿ ಇದೆ. ನಿಮಗೆ ಬೋರು ಸೊಂಪು 2 ದೇವಮೂಲೆಯಲ್ಲೇ ಬಂದಿದೆ. ನೋಡಿ, ಇದು ಬೋರು, ಇದು ಸೊಂಪು ಬರುತ್ತೆ. ಇನ್ನು ಕೆಳಗಡೆ ನೀವು ತೊಗೊಳೋದಾದರೆ ನೋಡಿ, ಇದು ಫುಲ್ಲು ಹಾಲು. 2 BHK ಮನೆ ಇದೆ ಕೆಳಗಡೆ. ಬನ್ನಿ, ನಾನೀಗ ಫುಲ್ ನಿಮಗೆ 2 BHK ಮನೆ ತೋರಿಸ್ತೀನಿ. ನೋಡಿ, ಇದು ಕಿಚನ್ ಬರುತ್ತೆ. ಕಿಚನ್ ವುಡ್ ವರ್ಕ್ ನಡೀತಾ ಐತೆ. ಇನ್ನು ಈ ಕಡೆ ಕೂಡ ಒಂದು ರೂಮ್ ಇದೆ. ರೂಮ್ ಆಲ್ರೆಡಿ ವುಡ್ ವರ್ಕ್ ಫಿನಿಶ್ ಆಗಿದೆ. ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ನೋಡಿ, ವುಡ್ ವರ್ಕ್ ಆಲ್ರೆಡಿ ಫಿನಿಶಿಂಗ್ ಅಂತದಲ್ಲ ಐತೆ ರೂಮಲ್ಲಿ. ರೂಮ್ 2 ಮೀಡಿಯಮ್ ಆಗಿ ಬಂದಿದೆ. ಇದು ಕಾಮನ್ ಟಾಯ್ಲೆಟು. ರೂಮ್ 2 ಮೀಡಿಯಮ್ಮು. ಅಂಥ ದೊಡ್ಡ ರೂಮ್ಗಳು ಅಂತ ನಾನು ಹೇಳೋಕ್ಕಾಗಲ್ಲ. ವುಡ್ ವರ್ಕ್ ಅಂತೂ ರೂಮಲ್ಲಿ ಫಿನಿಶ್ ಆಗಿದೆ. ಕಿಚನಲ್ಲಿ ಬ್ಯಾಲೆನ್ಸ್ ಇದೆ. ಬನ್ನಿ, ಈಗ ನಾನು ನಿಮಗೆ ಮೇಲುಗಡೆ 3 ಬೆಡ್ರೂಮ್ ಇದೆ, ಆ ಮನೆ ಕೂಡ ತೋರಿಸ್ತೀನಿ. ಡೋರ್ ವೈಸ್ ಕೂಡ ನೋಡ್ಬೋದು. ಸೆಟ್ ಪ್ಯಾಕು ಅಷ್ಟೇ ನೀಟಾಗಿ ಸೆಟ್ ಪ್ಯಾಕ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಸೆಟ್ ಪ್ಯಾಕ್ ಆಲ್ ರೌಂಡ್ ನೀವು ಒಂದು ರೌಂಡ್ ಬರ್ಬೋದು. ಸ್ಟೇರ್ ಕೇಸ್ ವೈಸ್ ನೋಡೋದಾದರೆ ಸ್ಟೇರ್ ಕೇಸ್ ಫುಲ್ ಫ್ರೀ ಆಗಿದೆ. ಸ್ಟೇರ್ ಕೇಸಲ್ಲೂ ನಿಮಗೆ ಟಿಕೆಟ್ ಅಂತ ಅನ್ಸೋದೇ ಇಲ್ಲ. ಇದೆಲ್ಲ SS ರೈಲಿಂಗ್ಸ್ ಬರುತ್ತೆ. ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದರಿಂದ ನಿಮಗೆ ಟಾರ್ಪಲ್ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಇಲ್ಲಿ ಕತ್ಲು ಅನಿಸುತ್ತೆ ನೋಡೋಕ್ಕೆ. ನೋಡಿ, ಮನೆ ಮುಂದೆ ಜಾಗ ನೋಡೋದಾದರೆ ನೀವು ಫುಲ್ ಫ್ರೀಯಾಗಿ ಜಾಗ ಕೊಟ್ಟಿದ್ದಾರೆ. ಪ್ಯಾಸೇಜು ತುಂಬಾ ಫ್ರೀ ಆಗಿದೆ. ಇನ್ನು ಡೋರ್ ವೈಸು ಇದು ಡೋರ್ ಬಂದು ಟೆಂಪ್ರವರಿ ಡೋರ್. ಇದು ಪರ್ಮನೆಂಟ್ ಡೋರ್ ಅಲ್ಲ. ನಾವು ವುಡ್ ವರ್ಕ್ ಮಾಡ್ತಾ ಇದ್ದಾರೆ. ನೋಡಿ, ಫುಲ್ಲು ದೊಡ್ಡದಾಗಿದೆ ನಿಜವಾಗೂ. ನೋಡಿ, ಇದು TV ಯೂನಿಟ್ ರೆಡಿ ಆಗ್ತಾ ಇದೆ. ಹಾಲ್ ನೋಡೋದಾದರೆ ನೀವು ನಿಜವಾಗೂ ತುಂಬಾ ಫುಲ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ಫುಲ್ಲು ದೊಡ್ಡ ಹಾಲ್ ಇದೆ. ನೋಡಿ, ಎಲ್ಲ ಫುಲ್ ವುಡ್ ವರ್ಕ್ ನಡೀತಾ ಐತೆ. ಮ್ಯಾಕ್ಸಿಮಮ್ ಇನ್ನೊಂದು 15 ಡೇಸಲ್ಲಿ ವುಡ್ ವರ್ಕ್ ಮುಗಿಯುತ್ತೆ. ನೋಡಿ, ಇದು ದೇವ್ರ ಮನೆ ಬರುತ್ತೆ. ದೇವ್ರ ಮನೆ, ಇದು ಕಿಚನ್ನು. ಎಲ್ಲ ಫಿನಿಶಿಂಗ್ ಹಂತದಲ್ಲಿ ಐತೆ. ವುಡ್ ವರ್ಕ್ ಆಗಿ ಪೇಂಟ್ ಆದರೆ ಮುಗಿದೋಗ್ಬಿಡುತ್ತೆ. ಈ ಬಜೆಟಲ್ಲಿ 30-40 ಮನೆ BBMP ಸಿಗೋದಿಲ್ಲ. ಅದರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಯುಟಿಲಿಟಿ ಬರುತ್ತೆ. ಇಲ್ಲಿ ಫುಲ್ ಸೇಫ್ಟಿ ಗ್ರಿಲ್ ಹಾಕ್ಕೊಡ್ತಾರೆ. ನೀವು ಈ ಕಡೆ ನೋಡೋದಾದರೆ ಮಾಸ್ಟರ್ ಬೆಡ್ರೂಮ್. ಇದು ದೊಡ್ಡದಾಗಿದೆ. ನೋಡಿ, ಫುಲ್ ವುಡ್ ವರ್ಕ್ ರೆಡಿ ಇದೆ ಬೆಡ್ರೂಮಲ್ಲಿ. ಕಾಮನ್ ಟಾಯ್ಲೆಟ್ ಇದು. ವಿಂಡೋ ನೋಡೋದಾದರೆ ನಿಮಗೆ 2 ಕಡೆ ವಿಂಡೋ ಸಿಗುತ್ತೆ. ಒಳ್ಳೆ ಗಾಳಿ ಬೆಳಕು ಕೂಡ ಬರುತ್ತೆ. ನೋಡಿ, ಇನ್ನು ಈ ಕಡೆ ಮಧ್ಯದಲ್ಲಿ ಕಾಮನ್ ಟಾಯ್ಲೆಟ್ ಇದೆ. ಈ ಕಡೆ ಒಂದು ರೂಮ್ ಬರುತ್ತೆ, ಲೆಫ್ಟ್ ಒಂದು ರೂಮು. ನೋಡಿ, ರೂಮ್ ನೋಡೋದಾದರೆ ಫುಲ್ ವುಡ್ ವರ್ಕ್ ರೆಡಿ ಇದೆ. ರೂಮ್ಗಳು ಆಲ್ಮೋಸ್ಟ್ ವುಡ್ ವರ್ಕ್ ಮುಗಿದಿದೆ. ಇನ್ನು ಕಿಚನಲ್ಲಿ ಮಾತ್ರ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. TV ಯೂನಿಟ್ ಮಾಡಬೇಕು. ನೋಡಿ, ಈ ರೂಮ್ ನೋಡೋದಾದರೆ ನೀವು ಇಲ್ಲೂ ಕೂಡ ಅಷ್ಟೇ ವುಡ್ ವರ್ಕ್ ಫಿನಿಶ್ ಆಗಿದೆ. ನೋಡಿ, ಫುಲ್ ವುಡ್ ವರ್ಕ್ ಮುಗಿದಿದೆ. ಇನ್ನು ಬ್ಯಾಲೆನ್ಸ್ ಅಂತ ತೊಗೊಂಡ್ರೆ TV ಯೂನಿಟ್ಗೆ ಸನ್ಬೇಕು ಹಾಕಬೇಕು ಅಷ್ಟೇ. ಫುಲ್ ವುಡ್ ವರ್ಕ್ ಆಗಿದೆ. ಒಂದು ಒಳ್ಳೆ ಮನೆ ಬರುತ್ತೆ. ಮತ್ತು POP ಕೂಡ ಮಾಡ್ತಾರೆ ನೀಟಾಗಿ. ವುಡ್ ವರ್ಕ್ ಆದಮೇಲೆ POP ತೊಗೊತಾರೆ. ಒಳ್ಳೆ POP ಕೂಡ ಮಾಡಿಕೊಡ್ತಾರೆ. ಬನ್ನಿ, ಈಗ ನಾನು ನಿಮಗೆ ಫಸ್ಟ್ ಫ್ಲೋರ್ ತೋರಿಸಿದ್ದೀನಿ. ಸೆಕೆಂಡ್ ಫ್ಲೋರ್ ಏನು ಬರುತ್ತೆ ಅಂತ ತೋರಿಸ್ತೀನಿ. ಸೆಕೆಂಡ್ ಫ್ಲೋರಲ್ಲಿ ಒಂದು ಡಬಲ್ ಬೆಡ್ರೂಮು, ಒಂದು ಸಿಂಗಲ್ ಬೆಡ್ರೂಮ್ ಇದೆ. ನೋಡಿ, ಇದು ಸಿಂಗಲ್ ಬೆಡ್ರೂಮ್ ಬರುತ್ತೆ. ನಿಜವಾಗೂ ವುಡ್ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ.
ಅದು ದೇವ್ರ ಮನೆಗೆ ರೆಡಿ ಮಾಡ್ಕೊಂಡಿದ್ದಾರೆ ವುಡ್ವಲ್ಲೇ. ಇದು ಟಿ ವಿ ಯೂನಿಟು, ಇದು ಕಿಚನ್ನು. ಕಿಚನ್ ಎಷ್ಟು ಚಿಕ್ಕದಾಗಿದೆಯೋ ಅಷ್ಟೇ ನೀಟಾಗಿ ವುಡ್ ವರ್ಕ್ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ. ನೋಡಿ ಫುಲ್ ವುಡ್ ವರ್ಕ್ ರೆಡಿ ಇದೆ. ಇದಕ್ಕೆ ಸನ್ಮೇಕ ಮಾತ್ರ ಅಂಟಾಕಬೇಕಾಗುತ್ತೆ. ಕಾಮನ್ ಟಾಯ್ಲೆಟು, ರೂಮು. ಸಿಂಗಲ್ ಬೆಡ್ರೂಮ್ಗೆ ನಿಜವಾಗ್ಲೂ ರೂಮೇನು ಚಿಕ್ಕದಾಗಿಲ್ಲ, ದೊಡ್ಡದಾಗೆ ಬಂದಿದೆ. ವುಡ್ ವರ್ಕು ರೂಮಲ್ಲಿ ಆಲ್ಮೋಸ್ಟ್ ಎಲ್ಲ ರೂಮನ್ನು ಫಿನಿಶ್ ಮಾಡಿದ್ದಾರೆ. POP ಅಂತೂ ಮಾಡ್ತಾರೆ. ನೀವು ಇದು ನೋಡೋದಾದರೆ ಈ ಕಡೆ ಇನ್ನೊಂದು ಡಬಲ್ ಬೆಡ್ರೂಮ್ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಡಬಲ್ ಬೆಡ್ರೂಮ್ ಬರುತ್ತೆ. ಫುಲ್ ಹಾಲ್ ದೊಡ್ಡದಾಗಿದೆ ನೋಡಿ, ಹಾಲ್ ಫುಲ್ ದೊಡ್ಡದು. ಟಿ ವಿ ಯೂನಿಟು ನೀವು ಹಾಲ್ ನೋಡೋದಾದರೆ ನೋಡಿ ಫುಲ್ ಫ್ರೀ ಆಗಿದೆ. ಇನ್ನು ನೋಡಿ ಕಿಚನ್ ಕೂಡ ನಿಮಗೆ ಎಲ್ಲ ಅದೇ ಕಿಚನ್ ಹೇಳಿದ್ನಲ್ಲ, ಸನ್ಮೇಕ ಮಾತ್ರ ಅಂಟಾಕಬೇಕು. ಶೀಟ್ ಅಂಟಾಕಿದ್ರೆ ವುಡ್ ವರ್ಕ್ ಫಿನಿಶ್ ಆಯಿತು ಅಂತ ಹ್ಯಾಂಡಲ್ ಒಂದು ಹಾಕ್ಕೊಬೇಕಾಗುತ್ತೆ. ನೋಡಿ ವುಡ್ ವರ್ಕ್ ಫುಲ್ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಬಾಡಿಗೆ ಮನೆಗಳು ಅಂತ ಎಲ್ಲಿ ಕಡಿಮೆ ಮಾಡಿಲ್ಲ. ನೋಡಿ ದೇವ್ರ ಮನೆ ಬರುತ್ತೆ ನೋಡಿ. ಇದು ಕೂಡ ಫುಲ್ಲು ರೂಮಲ್ಲಿ ನೋಡಿ ವುಡ್ ವರ್ಕ್ ಫುಲ್ ಫಿನಿಶ್ ಆಗಿದೆ. ರೂಮು ಚಿಕ್ಕದೇನಲ್ಲ, ಮೀಡಿಯಮ್ ಆಗಿದೆ ನೋಡಿ. ಇದು ಅಟ್ಯಾಚ್ ಟಾಯ್ಲೆಟ್ ಕೂಡ ಬರುತ್ತೆ. ಈ ಕಡೆ ಒಂದು ರೂಮ್ ಇದೆ, ಏನು ಮೆಟೀರಿಯಲ್ ಇಟ್ಟಿದ್ದಾರೆ, ಅದಕ್ಕೋಸ್ಕರ ಅದನ್ನು ಲಾಕ್ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಕಾಮನ್ ಟಾಯ್ಲೆಟು, ಇದು ಮೆಟೀರಿಯಲ್ ಇಟ್ಟಿರೋದ್ರಿಂದ ಓನರ್ ಲಾಕ್ ಮಾಡಿ ಇಟ್ಟಿದ್ದಾರೆ. ಇರಲಿ, ತೊಂದರೆ ಇಲ್ಲ, ಅದು ಬಂದಾಗ ನೋಡ್ಕೊಬೋದು, ಏನು ತೊಂದರೆ ಇರೋದಿಲ್ಲ. ನೆಕ್ಸ್ಟ್ ಮೇಲ್ಗಡೆ ಇನ್ನೊಂದು ಸಿಂಗಲ್ ಬೆಡ್ರೂಮ್ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಒಟ್ಟು 2 ಸಿಂಗಲ್ಲು, 2 ಡಬಲ್ಲು, 1 ತ್ರಿಬಲ್ ಅಷ್ಟು ಮನೆ ಬರ್ತಾ ಇದೆ. ಒಟ್ಟು 5 ಮನೆ ಇದೆ. ಒಟ್ಟು 5 ಮನೆ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಇದು ಸಿಂಗಲ್ ಬೆಡ್ರೂಮು, ಇದು ಬೇರೆ ಥರ ಚೇಂಜ್ ಮಾಡಿದ್ದಾರೆ. ಕೆಳಗಡೆ ಸಿಂಗಲ್ ಬೆಡ್ರೂಮ್ ಬೇರೆ ಥರ ಇದೆ, ಮೇಲ್ಗಡೆ ಚೇಂಜ್ ಮಾಡಿದ್ದಾರೆ. ಹಾಲ್ ದೊಡ್ಡದಾಗಿ ಬಂದಿದೆ. ನೋಡಿ ಕಿಚನ್ ನೋಡಿ, ಇದು ಫುಲ್ಲು ಕಿಚನ್ನು. ಇದು ದೇವ್ರ ಮನೆ ಮಾಡ್ತಾರೆ. ಇದು ಟಿ ವಿ ಯೂನಿಟ್ ಬರುತ್ತೆ. ಕಾಮನ್ ಟಾಯ್ಲೆಟು, ರೂಮು ನಿಜವಾಗ ದೊಡ್ಡದಾಗಿ ಬಂದಿದೆ. ರೂಮ್ಗಳು ಸಿಂಗಲ್ ಬೆಡ್ರೂಮ್ ರೂಮು ದೊಡ್ಡದಾಗಿ ಬಂದಿದ್ದಾವೆ. ಹಾಲು ಕೂಡ ಫ್ರೀಯಾಗೇ ಇದೆ, ಹಾಲು ಎಲ್ಲೋ ಚಿಕ್ಕದು ಅನ್ಸಲ್ಲ ಫ್ರೆಂಡ್ಸ್. ಇದರ ಡೀಟೇಲ್ಸ್ ಹೇಳೋದಾದರೆ ಹಬ್ಬಿಗೆರೆಯಲ್ಲಿ ಬರುತ್ತೆ. ನಿಜವಾಗೂ ಏರಿಯಾ ಚೆನ್ನಾಗಿದೆ, ಏರಿಯಾ ಡೆವಲಪ್ಡ್ ಏರಿಯಾ. ನಾನು ನಿಮಗೆ ಇದರ ಡೀಟೇಲ್ಸ್ ಹೇಳ್ತೀನಿ. ಸೌತ್ ಫೇಸ್ ರೋಡು, ಈಸ್ಟ್ ಡೋರು, ಸೈಡ್ ಬೆಂದು 30-40 ಬಿ ಖಾತ ಈಸೋತ್ ರೆಡಿ ಇದೆ. ರೇಟ್ ಬಂದು 2 ಕೋಟಿ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಇದೆ.